ನಾವೆಲ್ಲ ಕಾಲೇಜು ದಿನಗಳಲ್ಲಿ ಕಾಪಿ ಹೊಡೆಯುವಾಗ ಕಾಪಿ ಚೀಟಿ ತರ್ತಾ ಇದ್ವಿ. ಆದರೆ ಇಲ್ಲಿ ಒಬ್ಬ ಕಾನೂನು ವಿದ್ಯಾರ್ಥಿ ಪರೀಕ್ಷೆಯನ್ನ ಗೆಲ್ಲುವುದಕ್ಕೆ ಒಂದು ವಿಶಿಷ್ಟ ಉಪಾಯವನ್ನ ಕಂಡುಕೊಂಡಿದ್ದಾನೆ. ಅವನು ಇಡೀ ಸಿಲೆಬಸ್ ಅನ್ನ 11 ಪೆನ್ನುಗಳ ಮೇಲೆ ಕೆತ್ತಿದ್ದಾನೆ. ಇದನ್ನ ಕಂಡ ಪ್ರೊಫೆಸರ್ ಆ ವಿದ್ಯಾರ್ಥಿಯನ್ನ ಪೊಲೀಸರಿಗೆ ಒಪ್ಪಿಸುವ ಬದಲು ಅವನ ಕಲೆಗೆ ಮನಸೋತು ಆ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಹೌದು, ಸ್ಪೇನ್ನ ಒಂದು ವಿಶ್ವವಿದ್ಯಾಲಯದಲ್ಲಿ ಕಾನೂನು ಪರೀಕ್ಷೆ ನಡೀತಾ ಇತ್ತು. ನಿಮಗೆ ತಿಳಿದಿರುವಂತೆ ಕಾನೂನಲ್ಲಿ ನೂರಾರು ಸೆಕ್ಷನ್ಗಳು ಹಾಗೆ ಸಾವಿರಾರು ನಿಯಮಗಳಿರ್ತವೆ. ಅವುಗಳನ್ನೆಲ್ಲ ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಅಷ್ಟು ಸುಲಭವಲ್ಲ. ಈ ವಿದ್ಯಾರ್ಥಿ ಮಾಡಿದ್ದೇನಪ್ಪಾ ಅಂದರೆ, ತನ್ನ ಬಳಿ ಇದ್ದಂಥ ಪೆನ್ನುಗಳ ಬಾಡಿ ಅಂತಂದರೆ ಆ ಕವರ್ ಮೇಲೆ ಅತ್ಯಂತ ಚಿಕ್ಕದಾದ ಸೂಜಿಯಂಥ ವಸ್ತುವಿನಿಂದ ನೋಟ್ಸ್ ಬರ್ಕೊಂಡಿದ್ದಾನೆ. ಆ ಪೆನ್ನುಗಳು ಸಾಮಾನ್ಯ ಪೆನ್ನುಗಳಂತೆಯೇ ಕಾಣಿಸ್ತಾ ಇದ್ರು, ಆದರೆ ಹತ್ತಿರದಿಂದ ನೋಡಿದಾಗ ಮಾತ್ರ ಅವುಗಳ ಮೇಲೆ ಕೆತ್ತಿದ ಅಕ್ಷರಗಳು ಕಾಣಿಸ್ತಾ ಇದ್ವು. ಅವು ಬರಿಗಣ್ಣಿಗೆ ಸುಲಭವಾಗಿ ಕಾಣಿಸದಷ್ಟು ಚಿಕ್ಕದಾಗಿದ್ರೂ ಪ್ರತಿ ಅಕ್ಷರವೂ ಬಹಳ ಚಂದವಾಗಿ ಕೆತ್ತಲ್ಪಟ್ಟಿತ್ತು. ಆ 11 ಪೆನ್ನುಗಳಲ್ಲಿ ಆ ಪರೀಕ್ಷೆಗೆ ಬೇಕಾದ ಎಲ್ಲಾ ಮಾಹಿತಿಯೂ ಇತ್ತು. ಆ ಅಕ್ಷರಗಳು ಎಷ್ಟು ಸೂಕ್ಷ್ಮವಾಗಿತ್ತು ಅಂದರೆ ಮೈಕ್ರೋಸ್ಕೋಪ್ ಇಲ್ಲದೆ ಅವುಗಳನ್ನು ಓದೋದು ಸುಲಭವಾಗಿರಲಿಲ್ಲ. ಪರೀಕ್ಷೆ ಬರೆಯುವಾಗ ವಿದ್ಯಾರ್ಥಿ ಪದೇ ಪದೇ ಪೆನ್ನನ್ನು ತಿರುಗಿಸ್ತಾ ಇರೋದನ್ನ ಪ್ರೊಫೆಸರ್ ಗಮನಿಸಿದ್ರು. ಪ್ರೊಫೆಸರ್ಗೆ ಅನುಮಾನ ಬಂದು ಆತನ ಪೆನ್ನುಗಳನ್ನು ತಪಾಸಣೆ ಮಾಡಿದಾಗ ಅವರಿಗೆ ಒಂದು ಕ್ಷಣ ತಲೆ ಸುತ್ತಿದಂತಾಯಿತು. ಸಾಮಾನ್ಯವಾಗಿ ಇಂಥ ಸಮಯದಲ್ಲಿ ಪ್ರೊಫೆಸರ್ಗಳು ಕೋಪಗೊಂಡು ವಿದ್ಯಾರ್ಥಿಯನ್ನ ಡಿಬಾರ್ ಮಾಡ್ತಾರೆ. ಆದರೆ ಆ ಪೆನ್ನುಗಳ ಫೋಟೋವನ್ನು ತಗೊಂಡು ಟ್ವಿಟರ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಅವನ ಕೌಶಲ್ಯ ಮತ್ತು ಕಲಾತ್ಮಕತೆ ನಿಜಕ್ಕೂ ಅದ್ಭುತ. ಇದನ್ನು ಕಾಪಿ ಅನ್ಬೇಕು ಅಥವಾ ಕಲೆ ಅನ್ಬೇಕೋ ನನಗೆ ತಿಳಿತಾ ಇಲ್ಲ ಅಂತ ಹೇಳಿದ್ದಾರೆ. ಅವರ ಆ ಫೋಟೋ ಪೋಸ್ಟ್ ಮಾಡಿದ ತಕ್ಷಣ ಪ್ರಪಂಚದಾದ್ಯಂತ ಜನರು ಪ್ರತಿಕ್ರಿಯಿಸೋದಕ್ಕೆ ಶುರು ಮಾಡಿದ್ರು. ಲಕ್ಷಾಂತರ ಜನರು ಕಾಮೆಂಟ್ ಮಾಡುತ್ತಾ ಪರೀಕ್ಷೆಗಾಗಿ ಓದಲು ಪಡಬೇಕಾದ ಶ್ರಮ ಈ ಪೆನ್ನುಗಳ ಮೇಲೆ ಕೆತ್ತಲು ವ್ಯಯವಾಗಿದೆ ಅಂದಿದ್ದಾರೆ. ಇನ್ನು ಕೆಲವರು ಅವನಿಗೆ ಪದಕ ನೀಡಬೇಕು ಅಂತ ತಮಾಷೆ ಮಾಡಿದ್ದಾರೆ.